ಪಾಕ್ ಪರ ಘೋಷಣೆ ವಿರುದ್ಧ ಕೆರಳಿ ಕೆಂಡ ಆಗಿದೆ ಕೇಸರಿ ಪಡೆ. ಇನ್ನು ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಕಿಡಿನುಡಿಗಳನ್ನಾಡಿದ್ದಾರೆ. ರಾಜ್ಯವೇ ತಲೆ ತಗ್ಗಿಸುವಂತಹ ಘಟನೆ ರಾಜ್ಯದಲ್ಲಿ ನಡೆದು ಹೋಗಿದೆ. ಈ ಘೋಷಣೆಯಿಂದ ಕಾಂಗ್ರೆಸ್ ಶಾಸಕರು ತಲೆ ತಗ್ಗಿಸುವಂತಾಗಿದೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ರಿಯಾಕ್ಷನ್ ಇದೆ. ರಾಜ್ಯ ತಲೆ ತಗ್ಗಿಸುವಂತಹ ಘಟನೆ ಈಗ ರಾಜ್ಯದಲ್ಲಿ ನಡೆದಿದೆ. ಈ ಘೋಷಣೆಯಿಂದಾಗಿ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಘೋಷಣೆಯಿಂದಾಗಿ ಕಾಂಗ್ರೆಸ್ ಶಾಸಕರು ತಲೆ ತಗ್ಗಿಸುವಂತಾಗಿದೆ. ಇತ್ತೀಚೆಗಷ್ಟೇ ದೇಶ ವಿಭಜನೆಯ ಮಾತು ಕೇಳಿಬಂದಿತ್ತು. ಇದೀಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೇಳಿಬಂದಿದೆ. ಹಾಗಾದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ ಕಾರ್ಯಕರ್ತರು ಪಾಕ್ ಪರ ಘೋಷಣೆಗೆ ಹೋಗಿದ್ದಾರೆ. ಯಾಕೆ ಹೋಗಿದ್ರು? ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟವರನ್ನ ಈ ಕೂಡಲೇ ಬಂಧನ ಮಾಡಬೇಕು. ನಾಜೀರ್ ಹುಸೇನ್ ಈ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಪಾಕ್ ಪರ ಘೋಷಣೆ ವಿರುದ್ಧ ಕೆರಳಿ ಕೆಂಡ ಆಗಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗುವವರು ರಾಜ್ಯದವರೆಗೂ ಕೂಡ ಬರುವಂತಾಯಿತು. ಕಾಂಗ್ರೆಸ್ ಶಾಸಕರೇ ತಲೆ ತಗ್ಗಿಸುವಂತ ಘಟನೆ ಇದು ಅಂತ ರಿಯಾಕ್ಟ್ ಮಾಡಿದ್ದಾರೆ. ನಾಜೀರ್ ಹುಸೇನ್ ಅಂತ ವ್ಯಕ್ತಿ ರಾಜ್ಯಸಭೆ ಚುನಾವಣೆಯಲ್ಲಿ ಗೆದ್ದಾಗ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗಳು ಕೂಗೋದು ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಕೂಗಿದಾಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಪಾಕಿಸ್ತಾನ್ ಪರವಾಗಿದೆಯೋ ಭಾರತದ ಪರವಾಗಿದೆಯೋ ಅನುಮಾನ ಹುಟ್ಟಿಸೋ ರೀತಿಯಲ್ಲಿ ಅವರ ಇವತ್ತಿನ ನಡವಳಿಕೆ ಕಾಣ್ತಾ ಇದೆ. ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಜಿ ಪರಮೇಶ್ವರ್ ಅವರು ಸರ್ಕಾರದ ಪರವಾಗಿ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ಈ ರಾಷ್ಟ್ರದ್ರೋಹಿ ಘೋಷಣೆ ಕೂಗಿದಂಥ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಬೇಕು. ಅವನ ರಾಷ್ಟ್ರದ್ರೋಹಿ ಚಟುವಟಿಕೆಗಳ ಮುಖಾಂತರ ಅವನ ಬಗ್ಗೆ ಕ್ರಮ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ತಾನೇ ಲೋಕಸಭೆಯಲ್ಲಿ ಮಾತಾಡಿದ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕೂಡ ಕಾಂಗ್ರೆಸ್ ಪಕ್ಷ ಒಟ್ಟಿಗೆ ಇದೆ. ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದ ಹತ್ರ ಕೂಗ್ತಾನಲ್ಲ, ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಪಕ್ಷದ್ದು? ನಾಜೀರ್ ಹುಸೇನ್ ಅಂತ ವ್ಯಕ್ತಿ ಪತ್ರಕರ್ತರು ಕೇಳ್ತಾರೆ, ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರಲ್ಲ, ಇದಕ್ಕೆ ನಿಮ್ಗೇನು ಅಂತಂದರೆ ಬೇಜವಾಬ್ದಾರಿಯಿಂದ ಹೋಗ್ತಾರಲ್ಲ ಅಂತ ರಾಜ್ಯಸಭಾ ಸದಸ್ಯನ ಬಗ್ಗೆ ನಿಮ್ಮ ಕ್ರಮ ಏನು? ನಿಮ್ಮ ಪಕ್ಷ ಏನು ಕ್ರಮ ತಗೊಳುತ್ತೆ? ನೀವು ರಾಷ್ಟ್ರದ್ರೋಹಿಗಳ ಪರವಾಗಿದ್ದೀರೋ ರಾಷ್ಟ್ರಭಕ್ತರ ಪರವಾಗಿದ್ದೀರೋ? ಇವತ್ತು ನಾಜೀರ್ ಹುಸೇನ್ ಅಂತ ವ್ಯಕ್ತಿನ ರಾಜ್ಯಸಭೆ ಗೆಲ್ಲಿಸಿರೋಂಥ ಕಾಂಗ್ರೆಸ್ ಶಾಸಕರು ತಲೆ ಸಗ್ದಂಥ ಘಟನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದೋಯ್ತು. ಕಾಂಗ್ರೆಸ್ಸಿನ ಶಾಸಕರುಗಳು ಇದನ್ನು ಖಂಡನೆ ಮಾಡಬೇಕು. ನಾನು ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಂಥ ವ್ಯಕ್ತಿ ಪರವಾಗಿ, ನಾಜೀರ್ ಹುಸೇನ್ ಅನ್ನೋಂಥ ವ್ಯಕ್ತಿ ಅಂಥವ್ರಿಗೆ ಬೆಂಬಲ ಕೊಡ್ತಾರಂಥ ವ್ಯಕ್ತಿ ಪರವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಕಾಂಗ್ರೆಸ್ ಶಾಸಕರು ಆ ನಾಜೀರ್ ಹುಸೇನ್ ಅವ್ರ ನಡವಳಿಕೆಯ ಬಗ್ಗೆ ಚಿಮಾರಿ ಆಗಬೇಕು. ನಾಜೀರ್ ಹುಸೇನ್ ಅಂತ ವ್ಯಕ್ತಿ ರಾಜ್ಯಸಭೆ